ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ SIR ಅಂದರೆ ಇವಾಗ ಏನು ಮತದಾರರ ಪರಿಷ್ಕರಣೆ ಮಾಡ್ತಿದ್ದಾರೆ, ಇದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ SIR ಫಾರ್ಮ್ನ ಅಂದರೆ ಈ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿದ್ದೀರಾ ಅಥವಾ ಯಾರೆಲ್ಲ ಕೊಟ್ಟು ಕ್ಯಾನ್ಸಲ್ ಆಗಿರುತ್ತೆ, ನಿಮ್ಮದು ರಿಜೆಕ್ಟ್ ಆಗಿರುತ್ತೆ, ಸೊ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಅಕಸ್ಮಾತ್ ನಿಮ್ಮ ಹೆಸರು ಡಿಲೀಟ್ ಆಯಿತು ಮತದಾರರ ಪಟ್ಟಿಯಿಂದ ಅಂದರೆ ಏನು ಮಾಡಬೇಕು, ಅಕಸ್ಮಾತ್ ನೀವು ಇನ್ನೂ ಫಾರ್ಮ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಮತದಾರರಿರೋದು 5.54 ಕೋಟಿ ಟೋಟಲ್ ಆಗಿ ಮತದಾರರಿರೋವಂಥದ್ದು. ಬಟ್ ಇವಾಗ ಈ ಒಂದು ಇಷ್ಟು ಜನ ಮತದಾರರಲ್ಲಿ 1.11 ಕೋಟಿ ಮತದಾರರ ಹೆಸರು ಡಿಲೀಟ್ ಆಗ್ತಿದೆಯಂತೆ. ಸೊ ಯಾರ್ದೆಲ್ಲ ಡಿಲೀಟ್ ಆಗ್ತಾ ಇದೆ ಅಂದರೆ ಕೆಲವ್ರದ್ದು ಅನುಮಾನಾಸ್ಪದವಾಗಿ ಅವ್ರದ್ದು, ಹಾಗೆ ಯಾರೆಲ್ಲ ಸ್ಥಳಾಂತರಗೊಂಡಿರ್ತಾರೆ ಅವ್ರದ್ದು, ಹಾಗೆ ಯಾರೆಲ್ಲ ಮೃತಪಟ್ಟಿರ್ತಾರೆ ಅವ್ರದ್ದು, ಹಾಗೆ ನೆಕ್ಸ್ಟು ಕೆಲವ್ರದ್ದು ಡೂಪ್ಲಿಕೇಟ್ ಇರುತ್ತೆ. ಅಂದರೆ 2-3 ಕಡೆ ಅವರ ಹೆಸರು ಆ್ಯಡ್ ಆಗಿರುತ್ತೆ ಅವ್ರ ಊರುಗಳಲ್ಲಿ ಅಥವಾ ಇವಾಗ ಏನಿರ್ತಾರೆ ಅಲ್ಲಿ. ಸೊ 2-3 ಕಡೆ ಆ್ಯಡ್ ಆಗಿದ್ದರೆ ಅದರಲ್ಲಿ ಒಂದು ಮಾತ್ರ ಅವ್ರು ಅಪ್ಲೈ ಮಾಡಿದ್ರೆ ಮಿಕ್ಕಿದ್ದು ಯಾವುದಿರುತ್ತೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ಅವ್ರದ್ದೆಲ್ಲ ಕನ್ಸಿಡರ್ ಮಾಡಿ ಈಗ 1.11 ಕೋಟಿ ಫಾರ್ಮ್ಗಳು ಅಂದರೆ ಅಷ್ಟು ಜನದ್ದು ಪಟ್ಟಿಯಿಂದ ಡಿಲೀಟ್ ಆಗ್ತಿದೆ. ನಮ್ಮ ಆಲ್ ಓವರ್ ಇಂಡಿಯಾ, ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಜನದ್ದು ಈ ಥರ ಡಿಲೀಟ್ ಆಗಿದೆ ಅನ್ನೋದು ಬಗ್ಗೆ ಮಾಹಿತಿ ಇದೆ. ಆಲ್ ಓವರ್ ಇಂಡಿಯಾ, ಕರ್ನಾಟಕದಲ್ಲೇ 20% ಅಷ್ಟು ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆ ಅಂದ್ಬಿಟ್ಟು ಅಪ್ಡೇಟ್ ಬರ್ತಿರೋವಂಥದ್ದು. ಸೊ ಹಾಗಾಗಿ ಚುನಾವಣಾ ಆಯೋಗದವರು ಒಂದು ಹೊಸ ಅವಕಾಶನ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಶುರುವಾಗಿದ್ದು ಜೂನ್ 30ನೇ ತಾರೀಕಿಂದ ಶುರುವಾಯಿತು. ಚುನಾವಣಾ ಆಯೋಗದವರು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಂದರೆ ಜುಲೈ 29ನೇ ತಾರೀಕೊಳಗೆ ಎಲ್ಲರದ್ದು ಕೂಡ ಸಬ್ಮಿಟ್ ಆಗಬೇಕು ಎನ್ಯುಮರೇಷನ್ ಫಾರ್ಮ್ ಅಂತ. ಬಟ್ ಪ್ರೋಸೆಸ್ ಎಲ್ಲ ತುಂಬ ನಿಧಾನ ಆಗ್ತಿತ್ತು ಅನ್ನೋ ರೀಸನ್ಗೆ ಚುನಾವಣಾ ಆಯೋಗದವರು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಅದು ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಕೂಡ 2 ದಿನ ಟೈಮ್ ಇದೆ. ಅಕಸ್ಮಾತ್ ನೀವು ಇನ್ನೂ SIR ಫಾರ್ಮ್, ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ BLOಗಳಿಗೆ ಕೊಟ್ಟಿಲ್ಲ ಅಂತಂದರೆ ಆದಷ್ಟು ಬೇಗ ಕೊಡಿ. ನಿಮ್ಗೆ ಏನಾರ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಹೋಗಿ ಕೊಡಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಆಗಸ್ಟ್ 8ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ 20% ಅಷ್ಟು ಹೆಸರು ಡಿಲೀಟ್ ಆಗಿರೋದ್ರಿಂದ ಚುನಾವಣಾ ಆಯೋಗದವರು ಮತ್ತೆ ಆಗಸ್ಟ್ 17ನೇ ತಾರೀಕು ಕುರುಡು ಪ್ರತಿನ ರಿಲೀಸ್ ಮಾಡ್ತಾರಂತೆ. ಅಂದರೆ ಯಾರ್ದೆಲ್ಲ ಹೆಸರು ಆ್ಯಡ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಒಂದು ಕುರುಡು ಪ್ರತಿ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಆ ಒಂದು ಕುರುಡು ಪ್ರತಿನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ಅದರಲ್ಲಿ ಇದೆ ಅಂತಂದರೆ ನೀವು ವೋಟಿಂಗಿಗೆ, ಅಂದರೆ ಮತದಾರರ ಪಟ್ಟಿ, ಫೈನಲ್ ಮತದಾರರ ಪಟ್ಟಿ ಏನು ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ ಅದರಲ್ಲಿ ಆ್ಯಡ್ ಆಗಿದೆ ಅಂತ. ನೀವು ಈ ಕರಡು ಪ್ರತಿನಲ್ಲೇ ನಿಮ್ಮ ಹೆಸರು ಇಲ್ಲ ಅಂತಂದರೆ ನಿಮ್ಮ ಹೆಸರು ಡಿಲೀಟ್ ಆಗಿದೆ ಅಂತ. ಅಕಸ್ಮಾತ್ ನಿಮ್ಮ ಹೆಸರು ಅವತ್ತೇನಾದ್ರು ಆ ಕರಡು ಪ್ರತಿನಲ್ಲಿ ಡಿಲೀಟ್ ಆಗಿದೆ ಅಂತಂದರೆ ನೀವು ಫಾರ್ಮ್ 6ನ ಫಿಲ್ ಮಾಡಿ ಬೇಕಾಗಿರುವ ಏನೇನು ಡಾಕ್ಯುಮೆಂಟ್ನ ಬೇಕು ಅದನ್ನ ಆದಷ್ಟು ಬೇಗ ಹೋಗಿ ಫಾರ್ಮ್ 6ನ ಫಿಲ್ ಮಾಡಿ ಬೇಕಾಗಿರೋ ಡಾಕ್ಯುಮೆಂಟ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತಂದರೆ ನಿಮಗೆ ಫೈನಲ್ ಲಿಸ್ಟ್ ಏನು ರಿಲೀಸ್ ಮಾಡ್ತಾರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಗಸ್ಟ್ 17ನೇ ತಾರೀಕು ಕುರುಡು ಪ್ರತಿ ಏನಿದೆ ಅದರಲ್ಲಿ ಚೆಕ್ ಮಾಡಿ ಪ್ರತಿಯೊಬ್ಬರು ಕೂಡ. ಅಕಸ್ಮಾತ್ ಇಲ್ಲ ಅಂತಂದರೆ ಫಾರ್ಮ್ 6ನ ಫಿಲ್ ಮಾಡಿ ಡಾಕ್ಯುಮೆಂಟ್ನ ಕೊಡಿ. ಹಾಗೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ 2002ರಲ್ಲಿ ನೀವು ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಕೆಲವರು ಕೊಡಬೇಕಾ ಕೊಡಬಾರ್ದು ಅಂತ ಸಾಕಷ್ಟು ಜನ ಫಾರ್ಮ್ನೇ ಕೊಟ್ಟಿರಲ್ಲ. ಇನ್ನು ಅಕಸ್ಮಾತ್ 2002ರಲ್ಲಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೂ ಕೂಡ
ಕಾಲಮ್ 4ನ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ BLOಗಳಿಗೆ ಕೊಡಿ. ಆ ಒಂದು ರೀಸನ್ನಿಂದ ಕೊಡದಲ್ಲೇ ಬಿಡಬೇಡಿ. ಯಾಕಂದರೆ ನಿಮಗೆ ಚಾನ್ಸ್ ಮಿಸ್ ಆದರೆ ನಿಮ್ಮ ಹೆಸರು ಡಿಲೀಟ್ ಆಗಿಬಿಡುತ್ತೆ, ಮತ್ತು ನಿಮಗೆ ಪ್ರಾಬ್ಲಮ್ ಆಗೋದು, ಮತ್ತು ಇನ್ನೂ ಒಂದು ಪ್ರೊಸೀಜರ್ಸ್ ಎಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಈ ಹೆಸರು ಇಲ್ಲ ಅಂದರೂ ಕೂಡ ಕಾಲಮ್ 4ನ ಫಿಲ್ ಮಾಡಿ ಕೊಡಿ. ಹಾಗೆ ಕರಡು ಪ್ರತಿನೂ ಕೂಡ ಚೆಕ್ ಮಾಡಿ. ಯಾರೆಲ್ಲ ಇನ್ನೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ ಅಂದರೆ ಕೊಡಿ. ಹಾಗೆ ಕೊಟ್ಟ ಮೇಲೆ ನೀವು BLOಗಳಿಗೆ ವಿಚಾರಿಸಿ ಅವ್ರು ಅದನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ದಾರಾ ಏನು ಅಂತ. ನೀವು ಕೊಟ್ಟಿದ್ದ ಫಾರ್ಮ್ನ ಅವರು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅದು ಚುನಾವಣಾ ಆಯೋಗಕ್ಕೆ ರೀಚ್ ಆಗೋಂಥದ್ದು. ನೀವು ಕೊಟ್ಟ ಮೇಲೆ ಅವರು ಏನಾರ ಆನ್ಲೈನಲ್ಲಿ ಅದನ್ನ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಹೆಸರು ಆ್ಯಡ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ಕೂಡ ನೀವು ನಿಮ್ಮ BLOಗಳ ಹತ್ರ ಚೆಕ್ ಮಾಡಿಸಿ. ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಸರಿಯಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾರ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಏನಾರ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾಯ್ತಾ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.